ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಬ್ಬ ಸೂಫಿ ಸಂತ ಮೆಕ್ಕಾ ಯಾತ್ರೆಗೆ ಹೊರಟ. ಪ್ರಯಾಣದಿಂದ ಬಸವಳಿದ ಅವನು ಪಟ್ಟಣದ ಹೊರವಲಯದಲ್ಲಿ ರಸ್ತೆಯ ಬದಿ ಮಲಗಿದ. ಇನ್ನೇನು ನಿದ್ರಿಸಬೇಕು ಎನ್ನುವಷ್ಟರಲ್ಲಿ ಒಬ್ಬ ಕೋಪಿಷ್ಟ ಯಾತ್ರಿಕ ಅವನನ್ನು ಎಬ್ಬಿಸಿ, ಎಲ ಆಸ್ತಿಕರು ಮೆಕ್ಕಾದೆಡೆ ತಲೆಬಾಗುವ ಸಮಯ ಇದು. ನೀನು ಪವಿತ್ರ ಗೋಪುರದೆಡೆಗೆ ನಿನ್ನ ಪಾದಗಳನ್ನು ಚಾಚಿರುವೆಯಲ್ಲ, ನೀನ್ಯಾವ ರೀತಿಯ ಮುಸ್ಲಿಮ ಎಂದ. ಸೂಫಿಯು ಅಲುಗಾಡಲಿಲ್ಲ. ಬರಿದೇ ತನ್ನ ಕಣ್ಣುಗಳನ್ನು ತೆರೆದು ಹೇಳಿದ, ಸೋದರನೇ, ದೇವರತ್ತ ತಿರುಗದ ಸ್ಥಳದಲ್ಲಿ ನನ್ನ ಪಾದಗಳನ್ನು ಇಟ್ಟು ಉಪಕಾರ ಮಾಡ್ತೀಯ? ದೇವರು ಎಲ್ಲ ಕಡೆಯೂ ಇದ್ದಾನೆ. ದೇವರು ಇಲ್ಲದೇ ಇರುವಂಥ ಸ್ಥಳ ಯಾವುದಾದ್ರೂ ಇದ್ದರೆ ಆ ಕಡೆ ನನ್ನ ಪಾದಗಳನ್ನು ಇಡು ಅಂತ ಹೇಳ್ತಾನಂತೆ ಆ ಸೂಫಿ ಸಂತ. ಓರ್ವ ವಿಷ್ಣು ಭಕ್ತನ ಪ್ರಾರ್ಥನೆ ಹೇಗಿದೆ ನೋಡಿ. ದೇವರೇ, 3 ಪ್ರಮುಖ ಪಾಪಗಳಿಗಾಗಿ ನನ್ನನ್ನು ಕ್ಷಮಿಸಬೇಕೆಂದು ನಿನ್ನನ್ನು ಕೋರುತ್ತಿದ್ದೇನೆ. ಮೊದಲನೆಯದಾಗಿ, ನೀನು ಎಲ್ಲೆಡೆ ಇರುವೆ ಎಂದು ತಿಳಿದಿದ್ದರೂ ಸಹ ನಿನ್ನ ಅನೇಕ ದೇವಾಲಯಗಳಿಗೆ ತೀರ್ಥಯಾತ್ರೆಗೆಂದು ನಾನು ಹೋಗುತ್ತಿದ್ದೇನೆ. ಎರಡನೆಯದಾಗಿ, ನನ್ನ ಕ್ಷೇಮದ ಬಗ್ಗೆ ನನಗಿಂತಲೂ ನೀನು ಹೆಚ್ಚು ಕಾಳಜಿ ವಹಿಸುತ್ತೀಯಾ ಎಂಬುದನ್ನು ಮರೆತು ಸಹಾಯಕ್ಕಾಗಿ ನಿನ್ನಲ್ಲಿ ಮೊರೆ ಇಟ್ಟಿದ್ದೇನೆ. ಕಡೆಯದಾಗಿ, ನಾವು ಪಾಪಗಳನ್ನು ಮಾಡುವ ಮೊದಲೇ ನೀನು ಮನ್ನಿಸಿರುತ್ತೀಯಾ ಎಂದು ತಿಳಿದಿದ್ದರೂ ನಾನು ಕ್ಷಮೆ ಯಾಚಿಸುತ್ತಾ ನಿಂತಿದ್ದೇನೆ. ಪುಟ್ಟ ಪುಟ್ಟ ಕಥೆಗಳು, 4 ಸಾಲಿಂದ ಹಿಡಿದು 1-1.5 ಪುಟದವರೆಗೆ ಹೋಗುವ ಕಥೆಗಳ ಸಂಗ್ರಹ. ಸೊಗಸಾದ 2 ಪುಸ್ತಕ ಕನ್ನಡದಲ್ಲಿ ದೊರೀತಾ ಇದೆ. ಈ ಒಂದು ಪುಸ್ತಕಗಳನ್ನು ಬೆಳಕಿನೆಡೆಗೆ ಭಾಗ 1, ಬೆಳಕಿನೆಡೆಗೆ ಭಾಗ 2. ಮೂಲ ಆಂಗ್ಲ ಮೂಲ ಆಂಥನಿ ಡಿಮೆಲ್ಲೋ SG ಅವರದ್ದು. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ ಡಿ ಶೀಲಾಕುಮಾರಿ ಅವರು. ಈ 2 ಪುಸ್ತಕಗಳಲ್ಲಿ ಇರ್ತಕ್ಕಂಥ ಕಥೆಗಳು ಏನಿವೆ, ಇವು ಜಗತ್ತಿನ ಎಲ್ಲ ಕಾಲದ, ಎಲ್ಲ ದೇಶಗಳ, ಎಲ್ಲ ಭಾಷೆಯ, ಎಲ್ಲ ಸಮಾಜಗಳಲ್ಲಿ ಇರ್ತಕ್ಕಂಥ ಅತ್ಯುತ್ತಮ ಕಥೆಗಳು ಏನಿವೆ ಆ ಕಥೆಗಳನ್ನು ಸಂಗ್ರಹ ಮಾಡಿದ್ದಾರೆ. ಮೂಲ ಇಂಗ್ಲಿಷ್ ಭಾಷೆಯಲ್ಲಿ ಇದ್ದಂಥ ಈ ಒಂದು ಕಥೆಗಳನ್ನು ಕನ್ನಡದಲ್ಲಿ ಓದಿದ್ರೆ ಇದು ಅನುವಾದ ಅಂತ ನಮಗೆ ಎಲ್ಲೂ ಅನಿಸೋದಿಲ್ಲ. ಮೂಲ ಭಾಷೆಯಲ್ಲೇ ಇದನ್ನು ಬರೆದಿದ್ದಾರೇನೋ, ಕನ್ನಡದಲ್ಲೇ ಇದನ್ನು ಬರೆದಿದ್ದಾರೇನೋ ಎನ್ನುವ ಹಾಗೆ ನಮಗೆ ಅನ್ನಿಸುತ್ತೆ ಡಾಕ್ಟರ್ ಡಿ ಶೀಲಾಕುಮಾರಿ ಅವರ ಈ ಅನುವಾದವನ್ನು ನೋಡ್ತಾ ಇದ್ದರೆ. ಕಥೆಗಳು ನಿಜಕ್ಕೂ ಬೆಳಕಿನ ದೀವಿಗೆಗಳು. ಬದುಕಿನ ಕಗ್ಗತ್ತಲ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂದರೆ ಅಲ್ಲಲ್ಲಿ ಬೆಳಕನ್ನು ಬೀರ್ತಾ ನಮಗೆ ಮಾರ್ಗವನ್ನು ತೋರಿಸೋದು ಇಂತಹ ಕಥೆಗಳು. ಇಂತಹ ಕಥೆಗಳನ್ನು ಇಡೀ ಪುಸ್ತಕವನ್ನು ಓದಿ ಮುಗಿಸ್ಬಹುದು ಒಂದು ದಿನದಲ್ಲಿ, ಆದರೆ ಖಂಡಿತ ಹಾಗೆ ಓದಬಾರ್ದು. ಅದು ಓದುವ ವಿಧಾನ ಅಲ್ಲ. ಮತ್ತು ಹೇಗೆ ಓದಬೇಕು? ದಿನಕ್ಕೆ 1 ಕಥೆಯನ್ನು ಓದಬೇಕು. ಆ ಕಥೆಯನ್ನು ಓದುತ್ತಾ ಇಡೀ ದಿನ ಆ ಕಥೆಯ ಬಗ್ಗೆಯೇ ಚಿಂತನ ಮಂಥನ ನಡೆಸ್ತಾ ಇದ್ದರೆ ಹೊಸ ಹೊಸ ಹೊಳಹುಗಳು ನಮಗೆ ಹೊಳಿತಾ ಹೋಗುತ್ತೆ. ಈಗ ಉದಾಹರಣೆಗೆ, ದೇವರು ಇಲ್ಲದೆ ಇರೋ ಸ್ಥಳ ಎಲ್ಲಿದೆ? ಎಲ್ಲವೂ ಅವನದ್ದೇ. ಹಾಗಿರುವಾಗ ನಾವು ನಮ್ಮದೇ ಆದ ಕಲ್ಪನೆಗಳ ಕೋಟೆಯೊಳಗೆ ಬಂಧನದಲ್ಲಿ ಒಳಗಾಗಿದ್ದೇವಲ್ವಾ, ಯಾವತ್ತು ಹೊರಗೆ ಬರೋದು? ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನೋ ಸತ್ಯ ಎಲ್ಲರೂ ಒಪ್ತೇವೆ, ಎಲ್ಲ ಧರ್ಮಗಳೂ ಒಪ್ಪುತ್ತೆ. ಆದರೂ ನಾವು ದೇವಾಲಯಗಳಿಗೆ ಹೋಗ್ತೇವಲ್ವಾ, ಯಾಕೆ? ಅಂತಹ ವಿಶೇಷ ಏನು? ಈ ಬಗ್ಗೆ ಹೆಚ್ಚು ಚಿಂತನ ಮಂಥನಗಳನ್ನು ನಡೆಸೋದಕ್ಕೆ ಈ ರೀತಿಯಾದ ಕಥೆಗಳು ನಿಜಕ್ಕೂ ನೆರವಾಗುತ್ತೆ. ಇಂತಹ ಕಥೆಗಳನ್ನು ಮಕ್ಕಳಿಗೆ ಅವರ ಬಾಲ್ಯದಿಂದಲೇ ಪರಿಚಯ ಮಾಡಿಕೊಡ್ತಾ ಹೋಯಿತು ಅಂದರೆ ಅವರ ಭಾವ ಜಗತ್ತು ಅರಳ್ತಾ ಹೋಗುತ್ತೆ. ಇಂತಹ ಒಂದು ಕೆಲಸವನ್ನು ಹೆತ್ತವರಾದ ನಾವು ಮಾಡಬೇಕಾಗಿದೆ. ಇಂಗ್ಲೀಷ್ ಮೂಲದಲ್ಲಿ ಇದ್ದಂಥ ಈ 2 ಪುಸ್ತಕಗಳನ್ನು ಸೊಗಸಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ ಡಿ ಶೀಲಾಕುಮಾರಿ ಅವರನ್ನು. ಮೂಲ ಲೇಖಕರನ್ನು ಹಾಗೂ ಅನುವಾದಕರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇವತ್ತಿನ
ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಚೈತ್ರ HV. ಬೆಂಗಳೂರಿನ ಕೋಡಿಚಿಕ್ಕನಹಳ್ಳಿ ಬಡಾವಣೆಯಿಂದ ಬಂದಿದ್ದೇನೆ. ನನ್ನ ವೃತ್ತಿ ಬಂದು ಸಾಫ್ಟ್ವೇರ್ ಉದ್ಯೋಗಿ. ಹವ್ಯಾಸಗಳು ಪ್ರವಾಸ ಹೋಗುವುದು, ಪುಸ್ತಕಗಳನ್ನು ಓದುವುದು, ಹಾಗೆ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಣೆ ಮಾಡುವುದು. ಇಲ್ಲಿ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರನ್ನೂ ಭೇಟಿಯಾಗೋದು ಸಹ ನಮ್ಮ ಭಾಗ್ಯನೇ ಅಲ್ವಾ? ನಮ್ಮ ಅತಿಥಿಗಳು ನೀವು. ತುಂಬ ಸಂತೋಷ. ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅನಘ. ನಾನು ಮೈಸೂರಿನಿಂದ ಬಂದಿದ್ದೇನೆ. ನಂದು BCom ಕಂಪ್ಲೀಟ್ ಆಗಿ ಪ್ರಸ್ತುತ CA ಓದುತ್ತಿದ್ದೇನೆ. ನನ್ನ ಹವ್ಯಾಸಗಳು ಯೋಗಾಭ್ಯಾಸ ಮತ್ತು ಪುಸ್ತಕಗಳನ್ನು ಓದುವುದು. ಅನಘ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂನಂ ಪಣ್ಣ. ನಾನು ಬೆಂಗಳೂರಿನ ಗಾಂಧಿನಗರಿಂದ ಬಂದಿದ್ದೀನಿ. ನನ್ನ ಮೂಲ ಸ್ಥಾನ ಬಂದ್ಬಿಟ್ಟು ಒಡಿಸ್ಸಾ. ನನ್ನ ಅಭ್ಯಾಸಗಳು ಬಂದ್ಬಿಟ್ಟು ಪ್ರವಾಸ ಮಾಡೋದು, ನೃತ್ಯ ಮಾಡೋದು, ಪುಸ್ತಕ. ಪೂನಂ ಪಂಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಮ್ಮ ಕನ್ನಡವನ್ನು ಕೇಳ್ತಾ ಇದ್ದರೆ ಬಹಳ ಸಂತೋಷವಾಗುತ್ತೆ. ಅಭಿನಂದನೆಗಳು. 3 ಸಿದ್ಧವಾಗಿದ್ದೀರಿ ಅಂತ ಹೇಳಿದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನವಾಗಿ ದೊರೆಯುತ್ತೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಕನ್ನಡದ ಕನ್ನಡಿಯಲ್ಲಿ ಕವನ ಸಂಕಲನ. ಡಾಕ್ಟರ್ ಚೀದೆ ಸೌಮ್ಯ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆ. ವೆಸ್ಟ್ ನೈಲ್ ಫೀವರ್ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ? ಆಯ್ಕೆಗಳನ್ನು ನೋಡೋಣ. ಅಸ್ಸಾಂ, ತಮಿಳುನಾಡು, ಕೇರಳ, ಮಿಜೋರಾಂ. ಮೊದಲಿಗೆ ಅನಘ, ಆನಂತರ ಚೈತ್ರ. ಮಿಜೋರಾಂ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4. ಚೈತ್ರ. ಕೇರಳ. ಆಯ್ಕೆ 3. ಉತ್ತರವನ್ನು ನೋಡೋಣ. ಕೇರಳ ಉತ್ತರ ಸರಿಯಾಗಿದೆ. ಕನ್ನಡದ ಕನ್ನಡಿಯಲ್ಲಿ ಎನ್ನುವ ಈ ಒಂದು ಪುಸ್ತಕವನ್ನು ಚೈತ್ರ ಅವರಿಗೆ ಕೊಟ್ಟಿದ್ದೇವೆ. ಕೇರಳದಲ್ಲಿ ಕೋಝಿಕೋಡ್, ಮಲಪ್ಪುರಂ ಮತ್ತು ತ್ರಿಸ್ಸೂರ್ ಈ 3 ಜಿಲ್ಲೆಗಳಲ್ಲಿ 5 ಪ್ರಕರಣ ಕಂಡುಬಂದಿದೆಯಂತೆ. ವೆಸ್ಟ್ ನೈಲ್ ವೈರಸ್ಸಿಂದ ಬರ್ತಕ್ಕಂಥ ಈ ಒಂದು ಜ್ವರ. ಇದು ಮೂಲತಃ ಹಕ್ಕಿಗಳಿಗೆ ಸಂಬಂಧಪಟ್ಟಂಥ ಜ್ವರ. ಒಂದು ಹಕ್ಕಿಯಿಂದ ಇನ್ನೊಂದು ಹಕ್ಕಿಗೆ ಜ್ವರವನ್ನು ಹರಡೋದು ಸೊಳ್ಳೆ. ಆದರೆ ಈ ವೈರಸ್ ರೋಗಗ್ರಸ್ತವಾದಂಥ ಸೊಳ್ಳೆ ಏನಾದರೂ ಮನುಷ್ಯರಿಗೆ ಕಚ್ಚಿದ್ರೆ ಮನುಷ್ಯರಿಗೂ ಈ ಕಾಯಿಲೆ ಬಂದ್ಬಿಡುತ್ತೆ. ಹಾಗಾಗಿ ಮೂಲತಃ ಹಕ್ಕಿಗಳ ಜ್ವರ ಏನಿದೆ ಇದು ಅಕಸ್ಮಾತಾಗಿ ಮನುಷ್ಯರಿಗೆ ಬರುವ ಸಾಧ್ಯತೆ ಉಂಟು. ಇದು ನಮ್ಮ ದೇಶದಲ್ಲಿ ಸ್ವಲ್ಪ ಅಪರೂಪ. ಇದು ಮೂಲತಃ ಆಫ್ರಿಕಾ, ಯುರೋಪ್ ಮತ್ತು ಅಮೆರಿಕಾದಲ್ಲಿ ಹೆಚ್ಚು ಕಂಡು ಬರ್ತಾ ಇತ್ತು. ಈಗ ಭಾರತದಲ್ಲೂ ಕಂಡುಬರಲಿಕ್ಕೆ ಶುರುವಾಗಿದೆ. ಹಾಗಾಗಿ ಸೊಳ್ಳೆಗಳ ನಿಯಂತ್ರಣ ಬಹಳ ಮುಖ್ಯವಾದಂಥ ವಿಚಾರವಾಗುತ್ತೆ. ಒಂದು ಕಥಾ ಸಂಕಲನ, ಗ್ರಹಣ. GK ಐತಾಳ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಎರಡನೆಯ ಪ್ರಶ್ನೆ ಈಗ ಬಂತು. ಇತ್ತೀಚೆಗೆ ಪಾಕಿಸ್ತಾನವು ಯಾವ ದೇಶದ ನೆರವಿನೊಡನೆ ಚಂದ್ರನ ಅಧ್ಯಯನಕ್ಕಾಗಿ ಮೊದಲ ಉಪಗ್ರಹವನ್ನು ಉಡಾಯಿಸಿತು? ಚೈತ್ರ. ರಷ್ಯಾ. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಚೀನಾ, ಅಮೆರಿಕ, ರಷ್ಯಾ, ಜಪಾನ್. ಅನಘ. ಅಮೆರಿಕ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಚೀನಾ ಆಗಿತ್ತು. ಇದನ್ನು ಐಕ್ಯೂಬ್ ಖಮರ್ ಅಂತ ಹೆಸರು ಕೊಟ್ಟಿದ್ದಾರೆ ಈ ಉಪಗ್ರಹಕ್ಕೆ. ಎಷ್ಟು ತೂಕ ಇದೆಯಪ್ಪ ಅಂದರೆ 7 kg ತೂಕ ಇದೆ ಈ ಉಪಗ್ರಹ. ಇದರಲ್ಲಿ ಏನಿದೆ ಒಳಗಡೆ ಅಂದರೆ 2 ಕ್ಯಾಮ್ರಾ ಇಟ್ಟಿದ್ದಾರೆ ಅವರು. ಚಂದ್ರನ ಮೇಲ್ಮೈ ಅಧ್ಯಯನ ಮಾಡಿ ಅಲ್ಲಿನ ಛಾಯಾಚಿತ್ರಗಳನ್ನು ಕಳಿಸುವ ಒಂದು ವ್ಯವಸ್ಥೆ ಉಂಟಂತೆ. ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಅನ್ನೋ ಸಂಸ್ಥೆ ಚೀನಾ ದೇಶದ ನೆರವಿನಿಂದ ಈ ಉಪಗ್ರಹವನ್ನು ರೂಪಿಸಿದೆ. ಚೀನಾದಲ್ಲಿ ಚಾಂಗೆ 6 ಈ ಒಂದು ಚಂದ್ರನ ಮೈ ಮೇಲೆ ಹೋಗಿ ಇಳಿದಂಥ ಈ ಒಂದು ಯೋಜನೆ ಏನಿತ್ತು, ಆ ಯೋಜನೆಯಲ್ಲಿ ಕೆಲಸ ಮಾಡುವಂಥ ವಿಜ್ಞಾನಿಗಳು
ಪಾಕಿಸ್ತಾನಕ್ಕೆ ನೆರವಾಗಿ ಇವು ಒಂದು ಪುಟ್ಟ ಉಪಗ್ರಹವನ್ನು ನಿರ್ಮಿಸೋದಕ್ಕೆ ಸಹಾಯ ಮಾಡಿದ್ರಂತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಈರಣ್ಣ ಬೆಂಗಾಲಿ ಬರೆದಂಥ ಕಾದಂಬರಿ ಭೂಮಿ. ಪ್ರಶ್ನೆಯನ್ನು ನೋಡೋಣ. ಕೃತಕ ಬುದ್ಧಿಮತ್ತೆಯ ಜನ್ಯ ವಿಕ್ಟೋರಿಯಾ ಶೈ ಯಾವ ದೇಶದ ಅಧಿಕೃತ ವಕ್ತಾರೆಯಾಗಿ ಕೆಲಸ ಮಾಡುತ್ತಿದೆ ಅಥವಾ ಮಾಡುತ್ತಿದ್ದಾಳೆ? ಏನಂತ ಕರೆಯಬೇಕೋ ಅದನ್ನು ನೀವೇ ಹೇಳಬೇಕು. ಆಯ್ಕೆಗಳನ್ನು ನೋಡೋಣ. ಬ್ರೆಜಿಲ್, ರಷ್ಯಾ, ಚೀನಾ, ಉಕ್ರೇನ್. ಮೊದಲಿಗೆ ಬದಲುತ್ತಿದ್ದಾರೆ ಚೈತ್ರ, ಆನಂತರ ಪೂನಂ. ಬ್ರೆಜಿಲ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1. ಪೂನಂ ಚೀನಾ. ಆಯ್ಕೆ 3. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಉಕ್ರೇನ್ ಆಗಿತ್ತು. ಉಕ್ರೇನ್ ವಿದೇಶಾಂಗ ಸಚಿವಾಲಯ ಏನು ಮಾಡಿದೆ, ವಾರ್ತೆಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಓದೋದಕ್ಕೆ ಈ ಶೈ ಅಂತಕ್ಕಂಥ ಕೃತಕ ಬುದ್ಧಿಮತ್ತೆಯ ಹೆಣ್ಣು ಮಗಳನ್ನು ರೂಪುಗೊಳಿಸಿದೆಯಂತೆ. ಆದರೆ ಈಕೆಗೆ ಸ್ವತಂತ್ರವಾಗಿ ಮಾತನಾಡುವಂಥ ಬಿಟ್ಟಿಲ್ಲ ಆಕೆಯನ್ನು ಸದ್ಯಕ್ಕೆ. ಇದಕ್ಕೆ ವಿದೇಶಾಂಗ ಇಲಾಖೆಯವರೇ ಏನು ಮಾತಾಡಬೇಕು ಅನ್ನೋ ವಾಕ್ಯಗಳನ್ನೆಲ್ಲ ಬರೆದು, ಆ ಮಾಹಿತಿಯನ್ನೆಲ್ಲ ಬರೆದು ಮತ್ತೆ ಮತ್ತೆ ಪರಿಷ್ಕರಿಸಿ ಓದುವ ಕೆಲಸವನ್ನು ಮಾತ್ರ ಈ ಶೈ ಅಂತಕ್ಕಂಥ ಯಂತ್ರಕ್ಕೋ ಮಹಿಳೆಗೋ ಒಟ್ಟಿನಲ್ಲಿ ಕೊಡ್ತಾ ಇದ್ದಾರೆ. ಯಾಕೆ ಈ ರೀತಿ ಕೊಡಲಿಕ್ಕೆ ಹೋದರೂ, ವಾರ್ತೆಗಳನ್ನು ಓದಲಿಕ್ಕೆ ಅಥವಾ ಮಾಹಿತಿಯನ್ನು ಕೊಡಲಿಕ್ಕೆ ಯಾರು ಜನ ಇಲ್ವಾ ಅಂತ ಕೇಳ್ತಂದರೆ, ಜನಕ್ಕಿಂತ ಹೆಚ್ಚಾಗಿ ಸಮಯವನ್ನು ಹಣವನ್ನು ಉಳಿಸೋದು ಅವರ ಮೂಲ ಉದ್ದೇಶ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮಯವನ್ನು ಮತ್ತು ಹಣವನ್ನು ಉಳಿಸೋದಕ್ಕೆ ಈ ಕೃತಕ ಬುದ್ಧಿಮತ್ತೆಯ ಯಂತ್ರಗಳು ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬರಬಹುದಾ ಅನ್ನೋ ಅನುಮಾನ ಜನಸಾಮಾನ್ಯರಲ್ಲಿ ಇವತ್ತು ಎದ್ದಿದೆ. ಈಗ ನಾವು ಕೊಡ್ತಾ ಇದ್ದೇವೆ ತುಮಕೂರು ಜಿಲ್ಲೆಯಲ್ಲಿ ಬುಕಾನನ್ ಪ್ರೊಫೆಸರ್ MG ರಂಗಸ್ವಾಮಿ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆಯನ್ನು ನೋಡೋಣ. ಬಿ ಸರೋಜಾದೇವಿ ಅವರು ಜಮಿನಿ ಗಣೇಶನ್ ಅವರ ಜೊತೆಯಲ್ಲಿ ನಟಿಸಿದ ಮೊದಲ ಚಿತ್ರ ಯಾವುದು? ಆಯ್ಕೆಗಳನ್ನು ನೋಡೋಣ. ನಾಡೋಡಿ ಮನ್ನನ್, ಕಲ್ಯಾಣ ಪರಿಸು, ತಿರುಡಾದೆ, ಭಾಗಪಿರವಿಣೈ. ಮೊದಲಿಗೆ ಅನಘ, ಆನಂತರ ಚೈತ್ರ. ಕಲ್ಯಾಣ ಪರಿಸು ಆಯ್ಕೆ 2 ಅಂತ ಹೇಳ್ತಾ ಇದ್ದಾರೆ. ಚೈತ್ರ ಆಯ್ಕೆ 4. ಭಾಗಪಿರವಿಣೈ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಕಲ್ಯಾಣ ಪರಿಸು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ಅನಘ ಅಲ್ವಾ? ಅನಘ ಅವರಿಗೆ ಬುಕಾನನ್ ಕೃತಿಯನ್ನು ಕೊಟ್ಟಿದ್ದೇನೆ. 1959ರಲ್ಲಿ ತಂಗವೇಲು ವಿಜಯಕುಮಾರಿ ಸುಬ್ಬುಲಕ್ಷ್ಮಿ ನಂಬಿಯಾರ್ ಇವರ ಜೊತೆಯಲ್ಲಿ ಅಭಿನಯಿಸ್ತಾರೆ. ಪೆಳ್ಳು ಕಾನುಕ ಅನ್ನೋ ಹೆಸರಲ್ಲಿ ತೆಲುಗುನಲ್ಲಿ ನಿರ್ಮಾಣವಾಗುತ್ತೆ. ನಜ್ರಾನಾ ಅನ್ನೋ ಹೆಸರಲ್ಲಿ ಇದು ಹಿಂದಿಯಲ್ಲಿ ನಿರ್ಮಾಣವಾಗುತ್ತೆ. ಮತ್ತು ಮಲಯಾಳಿ ಭಾಷೆಯಲ್ಲಿ ಸಮ್ಮಾನಂ ಅನ್ನೋ ಹೆಸರಲ್ಲಿ ಈ ಚಿತ್ರ ನಿರ್ಮಾಣವಾಗುತ್ತೆ. ಹಾಗಾಗಿ ಬಿ ಸರೋಜಾದೇವಿ ಹಾಗೂ ಜಮಿನಿ ಗಣೇಶನ್ ಅವರ ಜೋಡಿ ಏನಿದೆ ಅದು ಬಹಳ ಒಳ್ಳೆಯ ಹೆಸರನ್ನು ಗಳಿಸುತ್ತೆ. ಹಾಗೆಯೇ ಬಿ ಸರೋಜಾದೇವಿ ಅವರ ಸ್ಥಾನ ನಟಿಯಾಗಿ ದಕ್ಷಿಣ ಭಾರತದಲ್ಲಿ ಬಹಳ ಗಟ್ಟಿಯಾಗಿ, ಸ್ಥಿರವಾಗಿ, ಭದ್ರವಾಗಿ ನಿಲ್ಲುತ್ತೆ. ಮುಂದಿನ ಪುಸ್ತಕ ಭವಿಷ್ಯದ ಬೆಳಕು. ಶ್ರೀ ಅಬ್ದುಲ್ ಘನಿ ಶಿಕ್ಷಕರು ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಕು, ಯು, ನಿ, ಗೆ, ಕೋ. ಬಜ್ಜರುತ್ತಿದ್ದಾರೆ ಅನಘ, ನಂತರ ಚೈತ್ರ. ಕುದಿಯುವ ನೀರಿಗೆ ಕೊಡುವೆ. ಕುಡಿಯುವ ನೀರಿಗೆ ಕೊಡುವೆ. ಕೊಡುವೆ ಕೊಡ್ತೀರಾ? ಕುಡಿಯೋ, ನಮಗೆಲ್ಲ ಬೇಕು ಕುಡಿಯೋದಕ್ಕೆ ನೀರು. ಚೈತ್ರ? ಕುಡಿಯುವ ನೀರಿಗೆ ಕೊಳವೆ. ಕೊಳವೆ. ಅರ್ಥವತ್ತಾಗಿದೆ ಅಂದರೆ ಒಪ್ಪೋಣ, ಅದಕ್ಕೇನಂತೆ. ಪೂನಂ ತಾವು ಪ್ರಯತ್ನಿಸ್ಬೋದು. ಕುಡಿಯುವ ನೀರಿಗೆ ಅನ್ನೋದು ಅರ್ಥವಾಯಿತು. ಈ ಕೊಳವೆ, ಕೊಡುವೆ ಯಾಕೋ ನನಗೆ ಅಷ್ಟು ಸಮಾಧಾನ ಆಗ್ತಾ ಇಲ್ಲ. ನೀವು ಹೇಳಬೇಡಿ, ಒಂದು ನಿಮಿಷ ಪೂನಂ ಅವ್ರನ್ನ ಕೇಳೋಣ. ಅನಘ? ಕುಡಿಯುವ ನೀರಿಗೆ ಕೊರತೆ. ಚೈತ್ರ? ಅದೇ ಉತ್ತರ. ಉತ್ತರವನ್ನು ನೋಡೋಣ. ಕುಡಿಯುವ ನೀರಿಗೆ ಕೊರತೆ ಯಾವತ್ತೂ ಸಮಕಾಲೀನವಾಗಿ ಯೋಚನೆ ಮಾಡಬೇಕು. ಬೇಸಿಗೆ ಅಲ್ವಾ,
ಹಾಗಾಗಿ ಸ್ವಲ್ಪ ಕೊರತೆ ಉಂಟಾಗಿದೆ. ಭವಿಷ್ಯದ ಬೆಳಕು ಈ ಪುಸ್ತಕವನ್ನು ಅನಘ ಅವರಿಗೆ ಕೊಟ್ಟಿದ್ದೇನೆ. ಇಲಾಖೆಗಳಲ್ಲಿ ಮೇಲಾಧಿಕಾರತ್ವ ಮತ್ತು ಬಹುಮುಖಿ ಸಂಸ್ಕೃತಿ, ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 49 ಕೂಡು 71, 61 ಕಳೆ 22, 15 ಗುಣಿಸು 12, 720 ಭಾಗಿಸು 6, 60. ಅನಘ 4, 2, 1. ಚೈತ್ರ ಮತ್ತು ಪೂನಂ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಅನಘ ಅವರು ಕೊಟ್ಟಂಥ ಉತ್ತರ ಸರಿಯಾ ನೋಡೋಣ. ಒಂದು ಉತ್ತರ 120, 39, 180, 12 ಎಲ್ಲವನ್ನ ಕೂಡಿದರೆ 3, 5, 1 ಬಂದಿದೆ. ಈ ಉತ್ತರ ನಮಗೆ ದೊರೆತಿಲ್ಲ. ಮುಂದೆ ಕೊಡಲಿದ್ದೇವೆ. ಕನಸೆ ಕಾಡು ಮಲ್ಲಿಗೆ ಎನ್ನುವ ಕಾದಂಬರಿ. ಮಧು ವಯ್ಯನ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆಯನ್ನು ನೋಡೋಣ. ಈ ಹೂವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮಡಗಾಸ್ಕರ್ ಪೆರಿವಿಂಕಲ್, ವಾಟರ್ ಐರಿಸ್, ವಾಟರ್ ಹಯಾಸಿಂತ್, ವಾಟರ್ ಲೆಟ್ಯೂಸ್. ಮೊದಲಿಗೆ ಚೈತ್ರ, ಆನಂತರ ಪೂನಂ. ವಾಟರ್ ಹಯಾಸಿಂತ್. ಹಯಾಸಂತ್ ಆಯ್ಕೆ 3. ಪೂನಂ ವಾಟರ್ ಹಯಾಸಿಂತ್. ಉತ್ತರವನ್ನು ನೋಡೋಣ. ವಾಟರ್ ಹಯಾಸಿಂತ್ ಉತ್ತರ ಸರಿಯಾಗಿದೆ. ಚೈತ್ರ ಅವರಿಗೆ ಕನಸೆ ಕಾಡು ಮಲ್ಲಿಗೆ ಎನ್ನುವ ಈ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಐಕಾರ್ನಿಯಾ ಕ್ರಾಸಿಪಿಸ್ ಅಂತ ಕರಿತೇವೆ. ವೈಜ್ಞಾನಿಕವಾಗಿ ಇದು ನೀರಲ್ಲಿ ತೇಲ್ತಾ ಇರುತ್ತೆ. ಪರ್ಟಿಕ್ಯುಲರ್ಲಿ ಮುಖ್ಯವಾಗಿ ಹಿನ್ನೀರು ಎಲ್ಲಿರುತ್ತೆ ಆ ಹಿನ್ನೀರು ಪ್ರದೇಶದಲ್ಲಿ ಇದು ಬೆಳೆಯುತ್ತೆ. ಅಲ್ಲಲ್ಲಿ ಕೆರೆಗಳಲ್ಲೂ ಸಹ ಬೆಳೆಯೋದುಂಟು. ಆದರೆ ಈ ಗಿಡ ಬೆಳೆದೇ ಇರೋ ಹಾಗೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಯಾಕೆ ಅಂದರೆ ಇದು ನೀರನ್ನು ವಿಪರೀತ ಹೀರುತ್ತೆ. ಹೀರಿ ಆ ನೀರು ಆವಿಯಾಗೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಬಹಳ ಬೇಗ ಆ ಕೆರೆ ಸತ್ತು ಹೋಗುತ್ತೆ. ಹಾಗಾಗಿ ಈ ಗಿಡ ಬೆಳೀತಾ ಇದೆ ಅಂದರೆ ತಕ್ಷಣವೇ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡೋ ಪ್ರಯತ್ನ ಪಡ್ತಾರೆ. ಆದರೆ ಕೆಲವು ಕಡೆ ಕೆಲವು ಹಳ್ಳಿಗಳಲ್ಲಿ ಪ್ರತಿರೋಧ ಕಂಡುಬರುತ್ತೆ. ಯಾಕಂದರೆ ಇದನ್ನು ದನಗಳಿಗೆ ಮೇವಾಗಿ ಬಳಸಬಹುದು. ಮೇವಾಗಿ ಬಳಸ್ತೇವೆ ನಾವು, ನೀವು ಯಾಕೆ ಇದನ್ನು ತೆಗಿತೀರಿ ಅಂತ ಜಗಳಕ್ಕೆ ಬಿದ್ದಾಗ ಕೆರೆಯನ್ನು ಉಳಿಸ್ಕೋಬೇಕಾ ಅಥವಾ ಪ್ರಾಣಿಗಳ ಮೇವಾಗಿ ಇದನ್ನು ಬಳಸ್ಕೋಬೇಕಾ ಕೆಲವು ದಿನಗಳವರೆಗೆ ಅನ್ನೋದನ್ನು ಚರ್ಚೆ ಮಾಡಿ ನಿಷ್ಕರ್ಷೆ ಮಾಡಬೇಕಾಗುತ್ತೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಬಹಳ ಒಳ್ಳೆಯದು. ಮುಂದಿನ ಪುಸ್ತಕ ಮಧ್ಯಕಾಲೀನ ಭಾರತದ ಸಂತ ಮಹಿಳೆಯರು, ಡಾಕ್ಟರ್ ಚೀದೆ ಸೌಮ್ಯ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ವೈ, ಬ, ಕೆ, ವ, ಯ, ಗು, ಯ, ಳ. ಚೈತ್ರ ವೈದ್ಯಳಾಗುವ ಬಯಕೆ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಉತ್ತರವನ್ನು ನೋಡೋಣ. ವೈದ್ಯಳಾಗುವ ಬಯಕೆ ಉತ್ತರ ಸರಿಯಾಗಿದೆ. ಮಧ್ಯಕಾಲೀನ ಭಾರತದ ಸಂತ ಮಹಿಳೆಯರು ಎನ್ನುವ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಜನರ ಮೆಚ್ಚುಗೆಗೆ ಪಾತ್ರವಾಗಿರುವಿಕೆ, ತಂದೆ, ಜನ್ಮ ನೀಡಿದವನು, ಕಣ್ಣು.
ಆಗಲೇ ಬಸರುತ್ತಿದ್ದಾರೆ ಚೈತ್ರ. ಒಂದು ಉತ್ತರ. ಆ, ಜನರ ಮೆಚ್ಚುಗೆಗೆ ಪಾತ್ರವಾಗಿರುವಿಕೆ, ಜನಮನ್ನಣೆ. ಜನಮನ್ನಣೆ. ಮೂರೂ ಶಬ್ದ ಸಿಕ್ತಾ? ಎರಡನೇ ಬಹುಶಃ ಇಲ್ಲ, ಮೂರೂ ಸಿಕ್ಕಿಲ್ಲ. ಒಂದ್ಸಲ ಅನಘ ಅವರನ್ನು ಕೇಳೋಣ. ಜನನಾಯಕ. ಜನನಾಯಕ. ಮೂರು ಶಬ್ದ ಸಿಕ್ಕಿಲ್ಲ ತಮಗುವೆ. ಸಿಕ್ಕಿ. ಪೂನಂ. ಒಂದು ಉತ್ತರ. ಮೆಚ್ಚುಗೆಗೆ ಪಾತ್ರವಾಗಿರುವಿಕೆ, ಜನಪ್ರಿಯತೆ. ಎರಡನೇದಕ್ಕೆ ಉತ್ತರ ಕೊಡ್ತೀರಾ ಚೈತ್ರ? ಜನಕ. ಜನಕ. ಉತ್ತರವನ್ನು ನೋಡೋಣ. ಜನಕ ಉತ್ತರ ಸರಿಯಾಗಿದೆ. ಹರೆಯದ ಕೆರೆತಗಳು ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. ಮೂರು ಉತ್ತರ. ಮತ್ತೆ ಚೈತ್ರ ಬಸರುತ್ತಿದ್ದಾರೆ. ಕಣ್ಣು. ನಯನ. ನಯನ. ಉತ್ತರವನ್ನು ನೋಡೋಣ. ನಯನ ಉತ್ತರ ಸರಿಯಾಗಿದೆ. ಶ್ರೀಮಾತಾ ವೈಷ್ಣೋದೇವಿ KV ಲಕ್ಷ್ಮಣಮೂರ್ತಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಪುಸ್ತಕ ದೊರೆತಿದೆ ಚೈತ್ರ ಅವರಿಗೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಚೈತ್ರ ಅವರಿಗೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಧಮಕಿ ಹಾಕು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬೆದರಿಕೆ ಹಾಕು, ಎಚ್ಚರಿಕೆಯನ್ನು ನೀಡು. ಎಚ್ಚರಿಕೆಯನ್ನು ನೀಡು. ಮುಂದಿನ ಪ್ರಶ್ನೆ. ಇರುವ ಸ್ಥಿತಿ, ಅವಸ್ಥೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗತಿ, ಪ್ರತಿ. ಗತಿ. ಮುಂದಿನ ಪ್ರಶ್ನೆ. ಲಂಕೆಯಲ್ಲಿ ಹನುಮಂತನೊಡನೆ ಮೊದಲು ಹೋರಾಡಿದ ರಾಕ್ಷಸರ ಗುಂಪು ಯಾವುದು? ಕಿಂಕರರು, ಕಂಕರರು. ಕಿಂಕರರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಉಪ್ಪು ತಿಂದವನ ಮನಸ್ಸು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 10 ರೆಕ್ಕೆಗಳಿದ್ದರೂ ಹಾರಲಾರದ ಹಕ್ಕಿಗೆ 108 ಮಕ್ಕಳು. ಮರ. ಮರ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಧಮಕಿ ಹಾಕು, ಬೆದರಿಕೆ ಹಾಕು. 2 ಉತ್ತರ. ಇರುವ ಸ್ಥಿತಿ, ಅವಸ್ಥೆ, ಗತಿ ಸರಿಯಾಗಿದೆ. 3 ಉತ್ತರ. ಕಿಂಕರರು ಸರಿಯಾಗಿದೆ. 4 ಉತ್ತರ. ಉಪ್ಪು ತಿಂದವನ ಮನಸ್ಸು ತುಪ್ಪದ ಹಾಗಿರಬೇಕು, ಕೃತಜ್ಞತೆ ತುಂಬಿರಬೇಕು ಅನ್ನೋದು ಗಾದೆ ಮಾತಿನ ಆಶಯ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಬಾಳೆಯ ವರ್ಣನೆ ಆಗಿತ್ತು. ತಾವು 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅನಘ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಧರಣಿ ಹಿಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ಮುಷ್ಕರ ಹೂಡು, ಸಾವನ್ನು ಎದುರು ನೋಡು. ಮುಷ್ಕರ ಹೂಡು. ಮುಂದಿನ ಪ್ರಶ್ನೆ. ಸಾಯು, ನಿಧನ ಹೊಂದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗತಿಸು, ಗತಕ. ಗತಿಸು. ಮುಂದಿನ ಪ್ರಶ್ನೆ. ಪಾಂಡು ಮಹಾರಾಜನು ಕೊಂದ ಜಿಂಕೆಯ ರೂಪದ ಋಷಿಯ ಹೆಸರೇನು? ಕಿಂದಮ, ಧೌಮ್ಯ. ಧೌಮ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬೆಲ್ಲಕ್ಕಿಂತಲೂ ಸಿಹಿ ಮರದ ಮೇಲಿನ ಬೆಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಧರಣಿ ಹಿಡಿ, ಮುಷ್ಕರ ಹೂಡು ಸರಿಯಾಗಿದೆ. 2 ಉತ್ತರ. ಸಾಯು, ನಿಧನ ಹೊಂದು, ಗತಿಸು ಸರಿಯಾಗಿದೆ. 3 ಉತ್ತರ. ಕಿಂದಮ ಆಗಿತ್ತು, ತಾವು ಧೌಮ್ಯ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ. ಉಪ್ಪು ತಿಂದವರು ನೀರನ್ನು ಕುಡಿಯಲೇಬೇಕು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ. ಇದು ಜೇನಾಗಿತ್ತು. ಮರದ ಮೇಲಿನ ಬೆಲ್ಲ ಅಂದಾಗಲೇ ಗೊತ್ತಾಗಬೇಕಾಗಿತ್ತು, ಜೇನಾಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಪೂನಂ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಧರ್ಮ ಕರ್ಮ ಸಂಯೋಗ ಎಂಬ ನುಡಿಗಟ್ಟಿನ ಅರ್ಥವೇನು? ಅದೃಷ್ಟ ಕೂಡಿ ಬರೋ ಪೂರ್ವಜನ್ಮದ ಪುಣ್ಯ. ಅದೃಷ್ಟ. ಮುಂದಿನ ಪ್ರಶ್ನೆ. ಠೀವಿ, ವೈಖರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೊತ್ತು, ಗತ್ತು. ಗತ್ತು. ಮುಂದಿನ ಪ್ರಶ್ನೆ. ಇಂಧುರ ಎಂದರೆ ಏನು? ಮತ್ಸ್ಯಯಂತ್ರ ಭೇದಿಸಲ್ಪಟ್ಟ ಧನಸ್ಸು, ರಾಮನು ಮುರಿದ ಶಿವಧನಸ್ಸು. ರಾಮನು ಮುರಿದ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹುಟ್ಟಿಸಿದ ದೇವರು
ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಆಲಿಕಲ್ಲು ಮಳೆ ಬಂದರೂ ಈ 4 ಮಂದಿ ನೆನೆಯುವುದಿಲ್ಲ. ಯಾರು 4 ಜನ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಧರ್ಮ ಕರ್ಮ ಸಂಯೋಗ, ಅದೃಷ್ಟ ಕೂಡಿ ಬರು, ಸರಿಯಾಗಿದೆ. 2 ಉತ್ತರ ಟಿವಿ ವೈಖರಿ ಗತ್ತು, ಸರಿಯಾಗಿದೆ. 3 ಉತ್ತರ ಮತ್ಸ್ಯಯಂತ್ರವನ್ನು ಭೇದಿಸೋದಕ್ಕೆ ಇಟ್ಟಂಥ ಧನಸ್ಸಿನ ಹೆಸರು ಕಿಂಧುರ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನೆಯೇ. 5ನೇ ಪ್ರಶ್ನೆಗೆ ಉತ್ತರ ಇದು ಕೆಚ್ಚಲು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಚೈತ್ರಾ ಅವರಿಗೆ ನಾವು ಕೊಡ್ತಾ ಇದ್ದೇವೆ 3, 4, 7 ಪುಸ್ತಕ ತಮಗೆ ಸಿಗ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅನಘ ಅವರಿಗೆ 3, 2, 5 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಪೂನಮ್ಮವರಿಗೆ 2 ಪುಸ್ತಕಗಳು ದೊರೀತಾ ಇವೆ. ಸ್ವೀಕರಿಸಿ ಅಭಿನಂದನೆಗಳು. ಅನೇಕ ಜನ ಸ್ನಾನ ಆಯಿತು ಸಾರ್ ಅಂತ ಹೇಳ್ತಾರೆ. ದೇಹದ ಯಾವ ಯಾವ ಭಾಗಗಳನ್ನು ಸ್ವಚ್ಛಗೊಳಿಸಿದ್ರಿಂದ ಅಂತ ಬಾಯಿ ಬಿಡೋದುಂಟು. ಹೊಕ್ಕಳನ್ನು ಸ್ವಚ್ಛಗೊಳಿಸೋದಕ್ಕೆ ತುಂಬ ಜನ ಮರೀತಾರೆ. ಆ ಹೊಕ್ಕಳಲ್ಲಿ ಕನಿಷ್ಠ 67 ನಮೂನೆಯ ಬ್ಯಾಕ್ಟೀರಿಯಾಗಳು ವಾಸ ಮಾಡ್ತಾ ಇರುತ್ತಂತೆ. ಅದೇನಾದರೂ ಸೋಂಕಾದರೆ ಮಾತ್ರ ಭಾಳ ಕಷ್ಟ, ಯಾಕಂದರೆ ಹೊಟ್ಟೆಗೆ ಬಹಳ ಬೇಗ ಹೋಗಿಬಿಡುತ್ತೆ. ಹಾಗಾಗಿ ಸ್ನಾನ ಮಾಡುವಾಗ ಗಮನವಿಟ್ಟು ಹೊಕ್ಕಳನ್ನು ಸ್ವಚ್ಛಗೊಳಿಸೋದು ಬಹಳ ಬಹಳ ಒಳ್ಳೆಯದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.